ನಾಯಕಿಯರೆಲ್ಲದ ಕೊರತೆ ನೀಗಿಸಿತ್ತು ದಚ್ಚು ಸಾಮ್ರಾಜ್ಯ. ಬಲಗಾಲಿಟ್ಟ ಡಿಂಪಲ್ ಸುಂದರಿ ಬರೆದರು ಹೊಸ ಭಾಷ್ಯ. ಸಾರಥಿ, ಚಿಂಗಾರಿ, ಸಂಗೊಳ್ಳಿ ರಾಯಣ್ಣ ಹೀಗೆ ಸಾಲು ಸಾಲು ಚಿತ್ರಗಳು ಜಯಭೇರಿ ಬಾರಿಸ್ತಾ ಇದ್ದ ಸಮಯ ಅದು. ಆಗ ದರ್ಶನ್ ತಂಡಕ್ಕೆ ಒಂದು ಹೊಸ ತರದ ಕಥೆಯ ಚಿತ್ರ ಮಾಡುವ ಆಸೆಯಾಯಿತು. ನಿರ್ದೇಶಕ ಎಂಡಿ ಶ್ರೀಧರ್, ದರ್ಶನ್ ಸಹೋದರ ದಿನಕರ್, ಸಂಗೀತ ನಿರ್ದೇಶಕ ವಿ ಹರಿಕೃಷ್ಣ, ಸಾಹಿತಿ ಕವಿರಾಜ್ ಮತ್ತು ಕ್ಯಾಮರಾಮನ್ ಎವಿ ಕೃಷ್ಣಕುಮಾರ್ ಸೇರಿ ಫ್ಯಾಮಿಲಿ ಡ್ರಾಮಾ ಕಥೆಯ ಚಿತ್ರ ಮಾಡೋಕೆ ಯೋಚನೆ ಮಾಡ್ತಾರೆ. ದರ್ಶನ್ ಕಾಲ್ ಶೀಟ್ ಕೂಡ ಸಿಗುತ್ತೆ. ಚಾಲೆಂಜಿಂಗ್ ಹೀರೋ ಖದರ್ಗೆ ತಕ್ಕಂತೆ ತಂದೆಯ ಪಾತ್ರಕ್ಕೆ ರೆಬೆಲ್ ಸ್ಟಾರ್ ಅಂಬಿಯು ಕೂಡ ಎಸ್ ಅಂತಾರೆ. ಕನ್ನಡಿಗರೇ ಪ್ರೀತಿಯಿಂದ ಮಾಡ್ತಿರೋ ಈ ಸಿನಿಮಾಗೆ ಕನ್ನಡತಿಯನ್ನೇ ನಾಯಕಿಯನ್ನಾಗಿಸುವಂತಹ ಬಯಕೆ ಚಿತ್ರತಂಡದ್ದು. ಆದ್ರೆ ಸಕಲ ಸೌಂದರ್ಯ, ಅದ್ಭುತ ಪ್ರತಿಭೆ, ಬೆಳಗು ಬಿನ್ನಾಣ ಮೈಗೂಡಿಸಿಕೊಂಡಿರೋ ಅಂತಹ ಷೋಡಶಿ ಯಾರಿದ್ದಾರೆ? ಆ ಹುಡುಕಾಟದಲ್ಲಿದ್ದಾಗಲೇ ಸಿಕ್ಕಿದ್ದು ರಚಿತಾ ರಾಮ್ ಅನ್ನುವ ಗುಳಿಕೆನ್ನೆ ಚೆಲುವೆ. ಬುಲ್ಬುಲ್ ಒಂದು ಅಪ್ಪಟ ಫ್ಯಾಮಿಲಿ ಕಥೆಯ ಚಿತ್ರ. ಅದು ಮಾಸ್ ಅಲ್ಲ, ಆದ್ರೆ ಯಾವುದೇ ಕತೆ ಕೊಟ್ಟರೂ ದರ್ಶನ್ ನಿರಾಳವಾಗಿ ಅಭಿನಯಿಸಿ ಹಿಟ್ ಮಾಡ್ತಾರೆ ಅನ್ನೋದಕ್ಕೆ ಸಾಕ್ಷಿ ಈ ಸಿನಿಮಾವಾಗಿದೆ. ಸ್ಟಾರ್ ಚಿತ್ರಕ್ಕೆ ಭಾರತದ ಮೂಲೆ ಮೂಲೆ ಹುಡುಕಿ ಟಾಪ್ ನಟಿಯರನ್ನೇ ಹಾಕಿಕೊಳ್ಳುವುದು ವಾಡಿಕೆ. ಆದ್ರೆ ಹೊಸ ನಾಯಕಿ ಯಾಕಬೇಕು ಅನ್ನೋದಕ್ಕೆ ಸಾಕ್ಷಿಯಾಗಿದ್ದು ಪ್ರತಿಭಾನ್ವಿತೆ ರಚಿತಾ. ಬುಲ್ಬುಲ್ ಆಗಿ ಬಂದರು ಜಯನಗರದ ಕಾವೇರಿ. ಇವರು ತೂಗುದೀಪದ ನೆರಳಲ್ಲಿ ಅರಳಿದ ಚಿನ್ನಾರಿ. ಹೋಮ್ಲಿ ಮುಖ, ಸಹಜ ಬಣ್ಣ, ಗುಳಿಕೆನ್ನೆ ರಚಿತಾಳಿಗಿರೋ ಪ್ರತಿಭೆಯ ಆಭರಣ. ಆದ್ರೆ ಅದಕ್ಕೆ ವೇದಿಕೆ ಮಾತ್ರ ಸಿಕ್ಕಿರಲಿಲ್ಲ. ಹೊಸ ನಟಿಯನ್ನ ನಂಬಿ ತಂಡಕ್ಕೆ ಸೇರಿಸಿಕೊಂಡಿದ್ದು ಬುಲ್ಬುಲ್ ಚಿತ್ರದ 5 ನಿರ್ಮಾಪಕರು. ಈ ಸಿನಿಮಾದಿಂದ ಎಂಟ್ರಿ ಕೊಟ್ಟ ಬಿಂದಿಯಾ ಅನ್ನೋ ಮೂಲ ನಾಮದ ರಚಿತಾ ಇದೀಗ ಸ್ಯಾಂಡಲ್ವುಡ್ಗೆ ಬಂದು 5 ವರ್ಷಗಳೇ ಕಳೆದಿವೆ. ಇದಕ್ಕೂ ಮುನ್ನ ಅರಸಿ ಧಾರಾವಾಹಿಯಲ್ಲಿ ರಚಿತಾ ಅಭಿನಯಿಸ್ತಾ ಇದ್ರು. ಹಾಗಂತ ಸೀರಿಯಲ್ ನೋಡಿ ಸೆಲೆಕ್ಟ್ ಮಾಡಿದ್ರಾ ಅಂತ ಕೇಳಲೇಬೇಡಿ. ಯಾಕಂದ್ರೆ ರಚಿತಾ ಆಡಿಷನ್ ಗೆದ್ದ ಮೇಲೆಯೇ ಆಕೆಯ ಸೀರಿಯಲ್ ಅನ್ನ ನೋಡಿತ್ತಂತೆ ಚಿತ್ರತಂಡ. ದರ್ಶನ್ ಜೊತೆ ಹೀರೋಯಿನ್ ಆಗೋಕೆ ಸಾವಿರಾರು ಜನ ಕ್ಯೂನಲ್ಲಿ ನಿಂತಿದ್ದಾರೆ. ಪರಭಾಷಾ ನಟಿಯರು ಕೂಡ ಇದಕ್ಕೆ ಹೊರತಲ್ಲ. ಯಾವುದೇ ಹುಡುಗಿಯಾದ್ರೂ ದಚ್ಚುಗೆ ಹೀರೋಯಿನ್ ಆಗೋ ಚಾನ್ಸ್ ಸಿಕ್ಕರೆ ಸಾಕು, ಇಲ್ಲ ಅನ್ನೋ ಮಾತೇ ಹೇಳಲ್ಲ. ಪರಭಾಷಾ ನಟಿಯರ ಹಾವಳಿಯ ನಡುವೆಯೂ ಕನ್ನಡದ ನಟಿಯನ್ನ ಪರಿಚಯಿಸಿದ್ದು ದರ್ಶನ್ ಕನ್ನಡ ಕಲಾವಿದರಿಗೆ ಕೊಡುವ ಗೌರವ. ಅಸಲಿಗೆ ದರ್ಶನ್ ಬುಲ್ಬುಲ್ ಚಿತ್ರೀಕರಣಕ್ಕೂ ಮುನ್ನ ತಮ್ಮ ನಾಯಕಿ ಯಾರು ಅಂತ ನೋಡೇ ಇರ್ಲಿಲ್ವಂತೆ ಗೊತ್ತಾ? ಯಾವತ್ತೂ ಕೂಡ ದರ್ಶನ್ ತಮ್ಮ ಸಿನಿಮಾದ ನಾಯಕಿ ಬಗ್ಗೆ ತಲೆ ಕೆಡಿಸಿಕೊಳ್ಳೋದಿಲ್ಲ. ನಾವು ಯಾರ ಜೊತೆ ಅಭಿನಯಿಸೋಕೆ ಹೇಳಿದ್ರು ಓಕೆ ಅಂತಾರೆ. ನಾವಾಗಿ ಬುಲ್ಬುಲ್ ಚಿತ್ರಕ್ಕೆ ಹೊಸ ನಾಯಕಿಯನ್ನ ಪರಿಚಯಿಸ್ತೀವಿ ಅಂದಿದ್ವಿ. ಯಾರು ಏನು ಅಂತ ಕೇಳದೆ ಅವರು ಓಕೆ ಅಂದಿದ್ರು. ನಂತರ ಈ ಚಿತ್ರದಲ್ಲಿ ದರ್ಶನ್ ರಚಿತಾರನ್ನ ನೋಡಿದ್ದೆ ಅವರಿಬ್ಬರ ಮೊದಲ ದೃಶ್ಯದಲ್ಲಿ. ನಂತರ ದರ್ಶನ್ಗೆ ಅಂಬರೀಷ ಸಿನಿಮಾದಲ್ಲೂ ಜೋಡಿಯಾದ್ರು ರಚಿತಾ. 2 ಚಿತ್ರದಲ್ಲಿ ಇವರಿಬ್ರು ಕೂಡ ಒಟ್ಟಿಗೆ ಅಭಿನಯಿಸಿದ್ದು. ಆದ್ರೆ ಅಷ್ಟರಲ್ಲೇ ಭಲೆ ಜೋಡಿ ಅಂತ ಅನ್ಸ್ಕೊಂಡಿದ್ರು. ಇವರನ್ನೀಗ ಹ್ಯಾಟ್ರಿಕ್ ಸಿನಿಮಾದಲ್ಲಿ ಜೋಡಿಯಾಗಿ ನೋಡೋಕೆ ಪ್ರೇಕ್ಷಕರಂತೂ ತುದಿಗಾಲಲ್ಲಿ ನಿಂತಿದ್ದಾರೆ. ಎಂಡಿ ಶ್ರೀಧರ್ ನಿರ್ದೇಶನದ ಒಡೆಯರ್ ದರ್ಶನ್ ಅಭಿನಯದ ಹೊಸ ಚಿತ್ರ. ಈ ಚಿತ್ರಕ್ಕೂ ಕನ್ನಡದ ಹೊಸ ನಾಯಕಿಯನ್ನೇ ಪರಿಚಯಿಸೋ ಯೋಜನೆಯಲ್ಲಿದೆ ಚಿತ್ರತಂಡ. ರಚಿತಾ ರೀತಿ ಇನ್ನೊಬ್ಬ ಕನ್ನಡದ ತಾರೆ ಪರಿಚಯವಾದ್ರೂ ಆಶ್ಚರ್ಯವೇನಿಲ್ಲ. ಅದೇ ದರ್ಶನ್ ಕನ್ನಡ ಮಣ್ಣಿನ ಮೇಲಿಟ್ಟ ಮಹಾ ಮಮತೆ ಅಲ್ಲವೇ? ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಟಿವಿ.